ಮೇಡಮ್, ನನ್ನ ಹಾಲಿಗಿಂತ ನಿಮ್ಮ ಹಾಲೇ ತುಂಬ ರುಚಿಯಾಗಿದೆ. ನೀವು ಒಪ್ಪಿದರೆ ನಿಮ್ಮ 2 ಚೆಂಡಿನ ಹಾಲನ್ನು ಇಂದೇ ಖಾಲಿ ಮಾಡುತ್ತೇನೆ. ಎಲ್ಲವೂ ನಿನ್ನದೇ. ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋ. ನೀವು ಅಷ್ಟು ಹೇಳಿದಿರಲ್ಲ, ಸಾಕು ನನಗೆ. ಇವಾಗ ನೋಡಿ ಎಷ್ಟು ಖಾಲಿ ಮಾಡುತ್ತೇನೆ ಎಂದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯೂಟ್ಯೂಬ್ ಒಂದು ಹೊಸ ಫೀಚರ್ ಪರಿಚಯಿಸಿದೆ. ವಿಡಿಯೋನ ಹೈಪ್ ಮಾಡಬಹುದು. ದಯವಿಟ್ಟು ಈ ವಿಡಿಯೋನ ಹೈಪ್ ಮಾಡಿ ಮತ್ತೆ ಲೈಕ್ನ ಮಾಡಿ. ಇದರಿಂದ ನನಗೆ ಬಹಳ ಬೆಂಬಲ ಸಿಗುತ್ತೆ ಮತ್ತು ಜನರಿಗೂ ಈ ವಿಡಿಯೋ ತಲುಪುತ್ತದೆ. ನಿಮ್ಮ ಬೆಂಬಲ ನನಗೆ ಮತ್ತಷ್ಟು ವಿಡಿಯೋಸ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಇದೆ. ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಹೀಗೆ ಇರಲಿ. ಇವತ್ತಿನ ಕತೆ ನೀವೆಲ್ಲರೂ ಇಷ್ಟಪಡುವ ಕತೆ. ಯಾಕೆಂದರೆ ಎಲ್ಲರಲ್ಲೂ ಈ ಒಂದು ಆಸೆ ಇರುತ್ತೆ. ನನ್ನ ಹೆಸರು ಮೀನಾ. ನಾನು ಹೌಸ್ ವೈಫ್. ನನ್ನ ಗಂಡ ಬಿಸ್ನೆಸ್ ಮಾಡುತ್ತಾರೆ. ನಮಗೆ ಒಬ್ಬಳೇ ಮಗಳು. ಅವಳಿಗೆ 8 ವರ್ಷ. ನನ್ನ ಗಂಡ ಕೆಲಸದ ನಿಮಿತ್ತ ಬಹಳಷ್ಟು ಸಮಯ ಮನೆ ಆಚೆನೇ ಇರುತ್ತಾರೆ. ಇನ್ನು ನನ್ನ ಮಗಳು ಮನೆ, ಟ್ಯೂಷನ್, ಡ್ಯಾನ್ಸ್, ಸ್ಕೂಲ್ ಅಂತ ಬ್ಯುಸಿ ಇರುತ್ತಾಳೆ. ಇಬ್ಬರು ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ 7 ಗಂಟೆವರೆಗೂ ಇಬ್ಬರು ಬ್ಯುಸಿ ಇರುತ್ತಾರೆ. ನಾನು ಸಹ ಮನೆ ಕೆಲಸದಲ್ಲಿ ಬ್ಯುಸಿ ಇರುತ್ತೇನೆ. ನಮ್ಮ ಮನೆಯಲ್ಲಿ ಕೆಲಸದವರು ಯಾರೂ ಇಲ್ಲ. ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು. ಇದರ ಜೊತೆ ನನಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ತುಂಬ ಇಷ್ಟ. ನಾನು ಚಿತ್ರವನ್ನು ಬರೆದು ಅದಕ್ಕೆ ಬಣ್ಣವನ್ನು ತುಂಬುತ್ತೇನೆ. ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಡುವುದು ನನಗೆ OCD ಇದ್ದಂತೆ. ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತೇನೆ. ನಾನು ಮಾಡುವ ಪಾಯಸಕ್ಕೆ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ಬರು ಕಾಯುತ್ತಾ ಇರುತ್ತಾರೆ. ಮದುವೆಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿತ್ತು. ನಂತರ ನಾವು ಇಷ್ಟಪಟ್ಟಂತೆ ನಮಗೆ ಮಗು ಆಯಿತು. ನಮಗೆ ಹುಟ್ಟಿದ ಮಗಳು ನಮಗೆ ಅದೃಷ್ಟವನ್ನು ತಂದುಕೊಟ್ಟಳು. ಅವಳು ಹುಟ್ಟಿದ ಮೇಲೆ ನಮಗೆ ತುಂಬ ಲಾಭ ಬರೋಕೆ ಶುರುವಾಗಿದ್ದು. ಲಾಭದ ಜೊತೆ ನನ್ನ ಗಂಡನು ತುಂಬ ಬ್ಯುಸಿಯಾದರು. ಅವರಿಗೆ ಮನೆಯಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ತಿಳಿಯುತ್ತಿರಲಿಲ್ಲ. ಯಾಕೆಂದರೆ ಅವರು ಮನೆಯಲ್ಲೇ ಇರುತ್ತಿರಲಿಲ್ಲ. ನನಗೆ ತುಂಬ ಬೇಜಾರು ಆಗುತ್ತಾ ಇತ್ತು. ನನ್ನ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಳ್ಳೋಕೆ ಅವರು ಸಿಗುತ್ತಾನೇ ಇರಲಿಲ್ಲ. ನನಗೆ ಇದರಿಂದ ಒಂಟಿತನ ತುಂಬ ಕಾಡುತ್ತಿತ್ತು. ಯಾವುದೇ ಕೆಲಸ ಮಾಡುವುದಕ್ಕೂ ನನಗೆ ಆಸಕ್ತಿ ಇರಲಿಲ್ಲ. ತುಂಬ ಬೋರ್ ಆಗುತ್ತಿತ್ತು. ಅವರು ಕೆಲಸದಿಂದ ಬಂದ ಮೇಲೂ ಸಹ ನನ್ನ ಜೊತೆ ಅಷ್ಟೇನು ಮಾತನಾಡುತ್ತಿರಲಿಲ್ಲ. ಸುಸ್ತಾಗಿದೆ ಎಂದು ಮಲಗುತ್ತಿದ್ದರು. ಭಾನುವಾರವೂ ಸಹ ಅವರು ನನ್ನ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ನನಗೆ ಮಾನಸಿಕವಾಗಿ, ದೈಹಿಕವಾಗಿ ಅವರು ಬೇಕಾಗಿತ್ತು. ನನ್ನ ಅವಶ್ಯಕತೆ ಅವರಿಗೆ ತಿಳಿಯುತ್ತಿರಲಿಲ್ಲ. ಇದರಿಂದ ನಾನು ತುಂಬ ಬೇಸರವಾಗಿದ್ದೆ. ಹಾಗೆ ನನ್ನ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳೋಕೆ ಒಬ್ಬರು ಬೇಕಾಗಿ ವ್ಯಥೆ ಪಡುತ್ತಿದ್ದೆ. ಇಂಥ ಸಮಯದಲ್ಲಿ ನನಗೆ ಒಬ್ಬ ಸ್ನೇಹಿತ ಸಿಕ್ಕಿದ. ಆತ ಬೇರೆ ಯಾರೂ ಆಗಿರಲಿಲ್ಲ. ನಮ್ಮ ಮನೆಗೆ ದಿನ ಹಾಲು ಹಾಕುವ ಮಹೇಶ. ಮಹೇಶ ಬರೀ ಹಾಲು ಹಾಕುವ ಕೆಲಸದಲ್ಲಿ ಇರಲಿಲ್ಲ. ಆತನೇ ಓನರ್ ಆಗಿದ್ದ. ಆತನ ಹತ್ತಿರ 10 ಹಸುಗಳು ಇದ್ದವು. ವಿಧ ವಿಧವಾದ ಹಸುಗಳು ಇದ್ದವು. ದೇಸಿ ಹಸು ಮತ್ತು ಗಿರ್ ಹಸುವು ಸಹ ಅವನ ಹತ್ರ ಇತ್ತು. ನಮ್ಮ ಮನೆಯವರು ಅವನಿಗೆ ತುಂಬ ಹತ್ತಿರ ಇದ್ದಿದ್ದರಿಂದ ಅವನೇ ಬಂದು ಹಾಲನ್ನು ಹಾಕುತ್ತಾ ಇದ್ದ. ಅವನು ದಿನ ಬಂದು ಹಾಲನ್ನು ಹಾಕಿ ನನ್ನನ್ನು ವಿಚಾರಿಸುತ್ತಿದ್ದ. ತಿಂಡಿ ಆಯ್ತಾ, ಏನು ತಿಂಡಿ ಮಾಡಿದಿರಿ, ಹೇಗಿದ್ದೀರಾ ಎಂದು. ಅವನಿಗೆ ಏನು ತುಂಬ ವಯಸ್ಸಾಗಿರಲಿಲ್ಲ. ಒಂದು 35 ವರ್ಷ ಆಗಿತ್ತು ಅಷ್ಟೆ. ಆದರೆ ಇನ್ನ ಮದುವೆ ಆಗಿರಲಿಲ್ಲ. ಅವನು ನನಗೆ ತುಂಬ ಸ್ನೇಹಿತನಾದ. ನನಗೆ ಏನು ಕಷ್ಟ ಇಲ್ಲ ಎಲ್ಲವನ್ನು ತಿಳಿದುಕೊಳ್ಳುತ್ತಾ ಇದ್ದ. ನನ್ನ ಗಂಡ ಇಲ್ಲದಾಗ ಮಧ್ಯಾಹ್ನವೂ ಸಹ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಿದ್ದ. ನಮ್ಮಿಬ್ಬರ ಮಧ್ಯೆ ಊಹಿಸದ ಒಂದು ಘಟನೆ ನಡೆಯಿತು. ನಾನು ಈ ಘಟನೆಯನ್ನು
ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತೇನೆ. ಯಾಕಂದ್ರೆ ಇದು ನನಗೆ ತುಂಬಾ ಇಷ್ಟ. ಮಹೇಶ ಗಿಣ್ಣನ್ನು ತೆಗೆದುಕೊಂಡು ನಮ್ಮ ಮನೆಗೆ ಒಂದು ಮಧ್ಯಾಹ್ನ ಬಂದ. ನಾನು ಅಂದು ನನ್ನ ಮಗಳ ಹುಟ್ಟುಹಬ್ಬವೆಂದು ಪಾಯಸವನ್ನು ಮಾಡುತ್ತಾ ಇದ್ದೆ. ಇರು ಮಹೇಶ, ಪಾಯಸ ಇನ್ನೇನು ಆಗುತ್ತಾ ಇದೆ, ಪಾಯಸವನ್ನು ಕುಡಿದು ಹೋಗುವಂತೆ. ಅವನಿಗೆ ಪಾಯಸವನ್ನು ನೀಡಿ ನಾನು ಒಂದು ಕಪ್ಪಿಗೆ ಪಾಯಸವನ್ನು ಹಾಕಿಕೊಂಡು ಇಬ್ಬರು ಸೋಫಾದ ಮೇಲೆ ಕುಳಿತವು. ಅವನು ನನಗೆ ಹೆಣ್ಣನ್ನು ಹುಡುಕಿದ್ದಾರೆ, ಮದುವೆ ಫಿಕ್ಸ್ ಆಗೋ ಹಾಗಿದೆ ಎಂಬ ಶುಭ ಸಮಾಚಾರವನ್ನು ನೀಡಿದ. ತುಂಬಾ ಒಳ್ಳೆಯದು ಮಹೇಶ, ಒಳ್ಳೆಯದಾಗಲಿ ನಿನಗೆ. ನೀವು ತುಂಬಾ ಒಳ್ಳೆಯವರು, ಹೆಂಡತಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೀಯ. ಮದುವೆಗೆ ಕರೆಯುತ್ತೇನೆ, ನೀವು ಖಂಡಿತ ಬರಬೇಕು. ಖಂಡಿತ ಬರುತ್ತೇನೆ. ಪಾಯಸ ಹೇಗಿದೆ ಎಂದು ನೀನು ಹೇಳಲೇ ಇಲ್ಲ. ಪಾಯಸ ತುಂಬಾ ಚೆನ್ನಾಗಿದೆ. ನನ್ನ ಹತ್ತಿರ ತುಂಬಾ ಚೆನ್ನಾಗಿರುವಂತ ಹಸು ಇದೆ, ಅದರ ಹಾಲನ್ನು ನಾನು ನಿಮಗೆ ಕಳಿಸುತ್ತೇನೆ. ಅದರಲ್ಲಿ ಪಾಯಸ ಮಾಡಿದರೆ ಇನ್ನೂ ಅದ್ಭುತವಾಗಿ ಬರುತ್ತದೆ. ಹೌದೇ, ಖಂಡಿತ ಕಳಿಸು, ಮಾಡಿ ಕಳಿಸುತ್ತೇನೆ ನಿನಗೆ. ಮರುದಿನ ಮಹೇಶ ಹಾಲನ್ನು ಮಧ್ಯಾಹ್ನ ತೆಗೆದುಕೊಂಡು ಬಂದ. ಇದೇ ನೋಡಿ ಹಾಲು ತೆಗೆದುಕೊಂಡು ಪಾಯಸ ಮಾಡಿ. ನಾನು ಅವನಿಗೆ ಪಾಯಸವನ್ನು ಮಾಡಿಕೊಟ್ಟೆ. ಅವನು ಪಾಯಸವನ್ನು ಈರುತ್ತಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಆದರೆ ಏನೂ ಸರಿ ಇಲ್ಲ. ಯಾಕೆ, ಏನಾಯ್ತು? ನನಗೆ ಯಾಕೋ ರುಚಿ ಅನ್ನಿಸುತ್ತಿಲ್ಲ, ಏನೋ ಕೊರತೆ ಆಗಿದೆ. ಇದಕ್ಕಿಂತ ರುಚಿಯಾದ ಹಾಲು ಒಂದಿದೆ, ಅದರಲ್ಲಿ ನೀವು ಪಾಯಸ ಮಾಡಿದರೆ ತುಂಬಾ ಇನ್ನ ಚೆನ್ನಾಗಿ ಬರುತ್ತೆ. ಹೌದೇ, ಯಾವುದದು? ಅದು ತುಂಬಾ ಕಷ್ಟ ಸಿಗುವುದಕ್ಕೆ, ನೀವು ಒಪ್ಪಿದರೆ ಮಾತ್ರ ಸಿಗುತ್ತೆ. ಹೇಳು, ಪರವಾಗಿಲ್ಲ. ನಿಮ್ಮ ಹಾಲಿನಲ್ಲಿ ಪಾಯಸವನ್ನು ಮಾಡಿ, ಆದರೆ ಅದು ಇವಾಗ ಸಾಧ್ಯವಿಲ್ಲ. ನೀವು ಒಪ್ಪಿದರೆ ನಾನು ತೆಗೆಯುತ್ತೇನೆ. ನಾನು ತಲೆಯನ್ನು ಬಗ್ಗಿಸಿ ಆಯ್ತು ಎಂದು ಒಪ್ಪಿಗೆ ಕೊಟ್ಟೆ. ಮಹೇಶ ನನ್ನ ಹತ್ತಿರ ಬಂದು ಚೆಂಡನ್ನು ಇಸುಕುತ್ತಾ ಹಾಲನ್ನು ಹೀರಲು ಪ್ರಯತ್ನಿಸುತ್ತಿದ್ದ. ಹಾಲು ತುಂಬಾ ರುಚಿಯಾಗಿದೆ, ನನ್ನದು ಇದರ ಮುಂದೆ ಏನೂ ಇಲ್ಲ. ನನಗೆ ದಿನ ಬೇಕು ಎಂದು ಅನಿಸುತ್ತೆ. ಅದಕ್ಕೇನಂತೆ, ದಿನ ಬರಬಹುದು ನೀನು, ನಿನಗಾಗಿ ದಿನ ಪಾಯಸವನ್ನು ಮಾಡುತ್ತೇನೆ. ಇಬ್ಬರಿಗೂ ಖುಷಿಯಾಯಿತು. ಇಬ್ಬರು ಸಂತೋಷದಿಂದ ದಿನ ಪಾಯಸವನ್ನು ಮಾಡುತ್ತಿದ್ದೆವು. ನಮ್ಮಿಬ್ಬರ ವಿಷಯ ಪಾಯಸಕ್ಕೆ ಸೀಮಿತವಾಯಿತು. ಸ್ವಲ್ಪ ದಿನದ ನಂತರ ನನಗೆ ನಾನು ಮಾಡುತ್ತಿರುವುದು ತಪ್ಪು ಎಂದು ಅನಿಸಿತು. ನಾವು ನಮ್ಮ ಮಿತಿಯನ್ನು ಅರಿತು ದೂರವಾದೆವು. ಈ ಕತೆ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತಷ್ಟು ವಿಡಿಯೋಸ್ಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.